ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀ ಗೌರಿ. ಪೃಥ್ವಿ, ಅಪ್, ತೇಜ, ವಾಯು ಆಯ್ತು. ಇವತ್ತು ಸ್ಪೇಸ್, ಆಕಾಶ ತತ್ವದ ಬಗ್ಗೆ ನಾವು ನೋಡೋಣ. ಆಕಾಶ ಅಥವಾ ಒಂದು ಎಂಟಿನೆಸ್, ಖಾಲಿ ಜಾಗ, ಇದು ನಮ್ಮೆಲ್ಲರಿಗೂ ಬೇಕು. ನಾವು ಹೇಳ್ತಾ ಇರ್ತೀವಿ ನೋಡಿ, ನನಗೊಂದು ಸ್ಪೇಸ್ ಬೇಕು ಅಂತ. ಅದರ ಅರ್ಥ ನಮಗೆ ಫಿಸಿಕಲಿ ಅಂಡ್ ಮೆಂಟಲಿ ಒಂದು ನಮ್ಮದೇ ಆದಂತ ಸ್ಪೇಸ್ ಬೇಕು, ಜಾಗ ಬೇಕು, ಎಂಟಿನೆಸ್ ಬೇಕು. ನಾವು ಸ್ವಲ್ಪ ಸಮಯ ಆದ್ರೂ ನಮ್ಮೊಟ್ಟಿಗೆ ನಾವು ಇರಬೇಕು, ಇಂಟ್ರಾಸ್ಪೆಕ್ಷನ್ ಅನ್ನ ಮಾಡ್ಕೊಳ್ತಾ ಇರ್ಬೇಕು. ಆ ಒಂದು ಸೌಂಡ್ ಆಫ್ ಎಂಟಿನೆಸ್ ಅಂತ ಹೇಳ್ತೀವಿ, ಅದನ್ನು ಕೂಡ ನಾವು ಫೀಲ್ ಮಾಡ್ಕೊಳ್ಬೇಕು. ಈಗ ನೀವು ಕಿವಿಯನ್ನ ಮುಚ್ಕೊಂಡ್ ನೋಡ್ರಿ, ಈ ರೀತಿಯಾಗಿ ಕಿವಿಯನ್ನ ಮುಚ್ಕೊಳ್ರಿ, ಆಗ ನಿಮ್ಗೆ ಸೈಲೆನ್ಸ್ ಗೊತ್ತಾಗ್ತದೆ. ಬಟ್ ಆ ಸೈಲೆನ್ಸ್ಗೂ ಕೂಡ ಒಂದು ಸೌಂಡ್ ಇದೆ. ಜಸ್ಟ್ ಫೀಲ್ ಇಟ್. ಇದೇ ಆಕಾಶ ತತ್ವ. ಎಲ್ಲಿದೆ ಆಕಾಶ ತತ್ವ ಅಂದ್ರೆ, ಹೊರಗಡೆ ಅಂತೂ ನೀವು ಅಗಾಧವಾದಂತ ಈ ಆಕಾಶವನ್ನ ನೋಡ್ತಾ ಇದ್ದೀರಾ. ಈ ಆಕಾಶ ತತ್ವ ಹಾಗಾದ್ರೆ ನಮ್ಮ ದೇಹದ ಒಳಗೆ ಎಲ್ಲೆಲ್ಲಿದೆ ಅನ್ನೋದನ್ನ ನಾವು ಸ್ವಲ್ಪ ಕೂಲಂಕಷವಾಗಿ ನೋಡಿದಾಗ, ಮೇನ್ ಆಡಿಟರಿ ಆರ್ಗನ್ಸ್ ಅಂತ ಹೇಳ್ತೀವಿ, ಕಿವಿಗಳಲ್ಲಿ, ನಮ್ಮ ಧ್ವನಿ ಪೆಟ್ಟಿಗೆ, ಧ್ವನಿಯಲ್ಲಿ, ಬೋನ್ ಕ್ಯಾವಿಟಿಗಳಲ್ಲಿ, ಬ್ಲಡ್ ವೆಸಲ್ಸ್ ಗಳಲ್ಲಿ, ಮತ್ತು ಕ್ರೇನಿಯಲ್ ಕ್ಯಾವಿಟಿ ಅಂತ ಹೇಳ್ತೀವಿ, ಅಂದ್ರೆ ಈ ತಲೆಯ ಕ್ಯಾವಿಟಿಯಲ್ಲಿ, ಪ್ಯಾರಾನೇಸಲ್ ಸೈನಸಸ್, ಈ ಒಂದು ಮೂಗಿನ ಸೈನಸ್ಗಳಲ್ಲಿ, ಏರ್ ಕ್ಯಾವಿಟಿಗಳಲ್ಲಿ, ಮತ್ತು ಸೋ ಮೆನಿ ಪ್ಲೇಸಸ್, ಎಲ್ಲೆಲ್ಲಿ ನಮ್ದು ಪೊಳ್ಳು ಇದೆಯೋ ದೇಹದಲ್ಲಿ, ಅಲ್ಲಲ್ಲಿ ಎಲ್ಲ ಆಕಾಶ ತತ್ವ ಇರ್ತದೆ. ಇದರಿಂದಲೇ ದೇಹ ಸುಸ್ಥಿತಿಯಲ್ಲಿ ನಡೀತಾ ಇರೋದು. ಈ ಆಕಾಶ ತತ್ವ ಬ್ರಹ್ಮಾಂಡದಿಂದ ನಾವು ಇದನ್ನ ನಮ್ಮ ದೇಹ ಡಿರೈವ್ ಮಾಡ್ಕೊಂಡಿರ್ತದೆ. ಇದರಲ್ಲಿ ಏನಾದ್ರೂ ಸ್ವಲ್ಪ ಇಂಬ್ಯಾಲೆನ್ಸ್ ಆದ್ರೆ ನಮ್ಗೆ ಯಾವ ರೀತಿಯಾದಂತ ತೊಂದರೆಗಳು ಬರಬಹುದು ಅನ್ನೋದನ್ನ ಸ್ವಲ್ಪ ನೋಡೋಣ. ಇಲ್ಲಿಯೂ ಕೂಡ ನಾವು ಅವುಗಳನ್ನ ಫಿಸಿಕಲ್ ಅಂಡ್ ಮೆಂಟಲ್ ಕ್ಯಾಟಗರಿಯನ್ನಾಗಿ ಮಾಡಬಹುದು. ನೋಡಿ, ಫಿಸಿಕಲ್ ಅಂದ್ರೆ ದೇಹಕ್ಕೆ ಯಾವ ರೀತಿಯಾಗಿ ಆಕಾಶ ತತ್ವದ ಇಂಬ್ಯಾಲೆನ್ಸ್ ಅಫೆಕ್ಟ್ ಮಾಡ್ತದೆ ಅಂದ್ರೆ, ಹಿಯರಿಂಗ್ ಕೆಪಾಸಿಟಿ ಲಾಸ್ ಆಗ್ಬೋದು. ಸಣ್ಣ ವಯಸ್ಸಿನಲ್ಲಿ ಕಿವಿ ಕೇಳೋದು ಬಂದಾಗ್ಬಿಡ್ತದೆ ಎಷ್ಟೋ ಜನರಿಗೆ, ಮತ್ತು ಕಿವಿಯಲ್ಲಿ ಗುಯಿ ಅನ್ನುವಂತ ಸೌಂಡ್ ಕೆಲವು ಜನರಿಗೆ ಬರ್ತಾ ಇರ್ತದೆ. ವೋಕಲ್ ಕಾರ್ಡ್ ಪ್ರಾಬ್ಲಮ್ಸ್ ಬರ್ತಾ ಇರ್ತದೆ. ಧ್ವನಿಯಲ್ಲಿ ಏರುಪೇರು ಆಗುವಂಥದ್ದು, ಕರ್ಕಶ ಧ್ವನಿ ಬರೋದು, ಧ್ವನಿ ಸಣ್ಣ ಆಗ್ಬಿಡೋದು, ಅಥವಾ ಸಡನ್ ಆಗಿ ಧ್ವನಿಯನ್ನು ಕಳೆದುಕೊಂಡ್ ಬಿಡೋದು, ಇವೆಲ್ಲ ಸಮಸ್ಯೆಗಳು ಆಗ್ತವು. ಜೊತೆಗೆ ಬ್ರಾಂಕಿಯಲ್ ಅಸ್ತಮ ಮತ್ತು ಎಲುಬು ಪೊಕ್ಕುಳಾಗೋದು, ಬೇಗನೆ ಎಲುಬಿನಲ್ಲಿ ಒಂದು ವೀಕ್ನೆಸ್ ಬಂದು ಪೋರೋಸಿಟಿ ಬರೋದು, ಓಸ್ಟಿಯೋಪೋರೋಸಿಸ್ ಆಗಿ ಬೋನ್ಸ್ ವೀಕ್ ಆಗುವಂಥದ್ದು, ಪದೇ ಪದೇ ಸ್ವಲ್ಪ ಪೆಟ್ಟು ಬಿದ್ರು ಕೂಡ ಫ್ರಾಕ್ಚರ್ಸ್ ಆಗುವಂಥದ್ದು, ತಲೆ ದಿಮ್ ಅನ್ನುವಂಥದ್ದು, ತಲೆ ಸುತ್ತುವಂಥದ್ದು, ಇವೆಲ್ಲ ಶುರು ಆಗ್ತವೆ. ಇನ್ನು ಮೆಂಟಲ್ ಪ್ರಾಬ್ಲಮ್ಸ್ ಅಲ್ಲಿ ಏನೇನಾಗ್ಬೋದು ಅಂದ್ರೆ, ಮುಖ್ಯವಾಗಿ ಫೀಲಿಂಗ್ ಆಫ್ ಎಂಟಿನೆಸ್, ನಾವು ಒಬ್ರೇ ಇದ್ದೀವಿ, ಲೋನ್ಲಿನೆಸ್ ಬರುವಂಥದ್ದು, ಐಸೋಲೇಟೆಡ್ ಫೀಲಿಂಗ್ ಆಗೋದು, ನನಗೆ ಯಾರು ಇಲ್ಲ, ನಾನೊಬ್ನೇ ಅನ್ನುವಂತ ಫೀಲ್ ಆಗೋದು, ಡಿಪ್ರೆಷನ್ ಆಗುವಂಥದ್ದು, ಕನ್ಫ್ಯೂಷನ್ ಸ್ಟೇಟಸ್ ಆಗೋದು, ಅಗೇನ್ ಯಾವ್ದು ಡಿಸಿಷನ್ಸ್ ತಗೊಳಕ್ ಆಗದ ಇರುವಂತದ್ದು, ಹ್ಯಾಲ್ಯೂಸಿನೇಷನ್ ಆಗುವಂಥದ್ದು, ಡಿಸ್ಓರಿಯೆಂಟೇಷನ್ ಆಗುವಂಥದ್ದು, ಮತ್ತು ಇಂಟಿಟಿವ್ ಕೆಪಾಸಿಟಿ, ಏನನ್ನು ಕೂಡ ನಾವು ಸರಿಯಾಗಿ ನೋಡ್ಲಿಕ್ಕೆ ಆಗದೆ ಇರುವಂತದ್ದು. ಹಾಗಾದ್ರೆ ಹೇಗೆ ಈ ಇಂಬ್ಯಾಲೆನ್ಸ್ ಅನ್ನ ನಾವು ಸರಿ ಮಾಡ್ಕೋಬೇಕು ಅಂದ್ರೆ, ಅಗೇನ್ ನಾನು ಮೊದಲೇ ಹೇಳ್ದಂತೆ, ಸ್ಯಾಟಿಸ್ಫೈಯಿಂಗ್ ಆಹಾರವನ್ನ ತೆಗೆದುಕೊಳ್ಬೇಕು, ಮನಸ್ಸಿಗೆ ಹಿತವನ್ನ ಆಗುವಂತ ಆಹಾರ, ಮತ್ತು ಮನಸ್ಸಿಗೆ ಮುದ ಆಗುವಂತೆ ವಿಹಾರವನ್ನ ಮಾಡಬೇಕು, ವಾಕಿಂಗ್ ಅನ್ನ ಮಾಡ್ತಾ ಇರಬೇಕು. ಮೇನ್ ಎಲ್ಲರ ಜೊತೆಗೆ ಪ್ರೀತಿ ಗೌರವದಿಂದ ಮಾತಾಡ್ಬೇಕು. ಮೈಂಡ್ ಫುಲ್ ಆಗಿ ಕೂಡ ಚಿಕ್ಕ ಪುಟ್ಟ ಕೆಲಸಗಳನ್ನು ಕೂಡ ನೀವು ಮೈಂಡ್ ಫುಲ್ ಆಗಿ ಮಾಡಿದ್ರೆ, ಮುಖ್ಯವಾಗಿ ಈ ಆಕಾಶ ತತ್ವ ಬ್ಯಾಲೆನ್ಸ್ ಆಗ್ತದೆ. ಬೇಡದ ವಿಚಾರಗಳಿಂದ ನಿಮ್ಮನ್ನ ನೀವು ದೂರ ಇಟ್ಟು ನಿಮಗ್ ನೀವೇ ಸ್ಪೇಸ್ ಅನ್ನ ಕೊಟ್ಕೊಳ್ಬೇಕು. ನಿಮ್ಮ ದೇಹವನ್ನ ನೀವೇ ಹೆಚ್ಚು ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಆವಾಗ ಬೇರೆಯವರಿಗೂ ನಾವು ಫಿಸಿಕಲಿ ಮೆಂಟಲಿ ಸ್ಪೇಸ್ ಕೊಡೋದನ್ನ ಕಲಿತೀವಿ. ಆಟೋಮೆಟಿಕಲಿ ನಾವು ಬೇರೆಯವ್ರ ಜೊತೆ ಯಾವ ರೀತಿ ವ್ಯವಹಾರ ಮಾಡ್ತೀವಿ ಅನ್ನೋದನ್ನ ಆ ಒಂದು ಇದರಿಂದ ನಮ್ಮ ಸ್ಪೇಸ್ ಎಲಿಮೆಂಟ್ ಶುದ್ಧ ಆಗ್ತದೆ, ಬ್ಯಾಲೆನ್ಸ್ ಆಗ್ತದೆ, ದೇಹ ತಾಳುತ್ತದೆ, ಮತ್ತು ಲಾಂಗ್ ಲೈಫ್ ಖುಷಿಯಿಂದ ಬಾಳ್ಬಹುದು.